ಇನ್ನು ಮಗದೊಂದು ಲೆಕ್ಕಾಚಾರ ನೋಡಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಜೆಪಿ ಆಫರ್ ಕೊಟ್ಟಿತ್ತಂತೆ. ಇವತ್ತು ಖುದ್ದು ಈ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರೇ ಬಿಚ್ಚಿಟ್ಟಿದ್ದಾರೆ. ಕುಂದಗೋಳದಲ್ಲಿ ಒಂದು ಸಭೆ ನಡೀತಾ ಇತ್ತು, ಅದು ಅಭಿನಂದನಾ ಸಮಾರಂಭ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ರು. ಕುಂದಗೋಳ ಉಪಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ಬಿಜೆಪಿ ಶಾಸಕ ನನಗೆ ಬಿಜೆಪಿ ಸೇರಬೇಕು ಅಂತ ಆಫರ್ ಮಾಡಿದ್ದ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಆ ಶಾಸಕರ ಹೆಸರನ್ನ ಅವರು ಯಾರು ಅಂತ ಹೇಳಲಿಲ್ಲ. ಡಿ.ಕೆ. ಶಿವಕುಮಾರ್ ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಬಿಜೆಪಿ ಎಂ.ಎಲ್.ಎ ಸಿಕ್ಕಿದ್ದ ನನ್ನ ಜೊತೆ ಹೋದ ಏನಂತ ಸರ್ 30,000 ಸರ್ ನಮ್ಮ ಯಡಿಯೂರಪ್ಪನವರು ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟಿದ್ದಾರೆ ಸರ್, ನೀವು ಏನಾದ್ರು ಮಾಡಿ ನಮ್ಮ ಪಾರ್ಟಿಗೆ ಬಂದ್ಬಿಡಿ ಸರ್ ಅಂತ. ಪಾಪ ಅವ್ರ ಹೆಸರು ಹೇಳೋದು ಬೇಡ. ಅವ್ರು ಇಲ್ಲಿ ಎಲೆಕ್ಷನ್ ಮಾಡಕ್ ಬಂದವನು ಎಳಸು, ಈಗ ಅಲ್ಲೆಲ್ಲ ವಿಧಾನಸಭೆ ಹೊರಗಡೆ ಹೋಗವನೆ, ನೀವು ಬಂದ್ಬಿಡಿ ಸರ್ ಅಂತಿಲ್ಲ. ಆಯ್ತು ಬರ್ತೀನಪ್ಪ, ದೊಡ್ಡವ್ ನೀನು ಓಟ್ ಹಾಕ್ಸ್ ನಿಜ, ನೀವು ಗೆಲ್ತಾ ಇದ್ದೀರಾ, ಒಳ್ಳೇದಾಗಲಿ ನಿಮ್ಗೆ, ಆಯ್ತು ಮಾತಾಡೋದು ನಡಿ ಅಂತ ಹೇಳಿದೆ. ಇನ್ನೊಂದು ಸಿಕ್ಕಿಲ್ಲ ನನಗೆ, ಅಸೆಂಬ್ಲಿ ಬಂದಾಗ ಸಿಗ್ತಾನೆ, ಅವ್ನಿಗೆ ಹೇಳ್ತೀನಿ ನಾನು. ಅರ್ಥ ಆಯ್ತಾ? ಎಲ್ಲೋ ಯಾವ್ದೋ ಮಾತಲ್ಲಿ ಎಲ್ಲೋ ಒತ್ತದ ಬಟ್ಟನ್ ಎಲ್ಲೋ ಕುಯ್ ಅಂದಂಗೆ ಇಲ್ಲೂ ಕೂಡ ನಮ್ಮ ಇಲ್ಲಿ ಕುಂದಗೋಳಲ್ಲೂ ಕುಯ್ಯಿಸ್ಬೇಕು ಅಂತ ಅಂದ್ರೆ ಅದೆಲ್ಲ ನಡೆಯಕ್